ಇದನ್ನು ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ, ನಾನು ಮಾಡಬೇಕಾದ್ರೂ ಅಷ್ಟೇ ಬಾಯಲ್ಲಿ ನೀರು ಬರ್ತಾಯಿತ್ತು, ಯಾವತ್ತು ತಿಂದುಬಿಡೋಣ ಅಂತಂದು ಹೇಳಿಬಿಟ್ಟು. ಹಾಗೆ ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಕೂಡ ಬಾಯಲ್ಲಿ ನೀರು ಬರ್ತಾಯಿದೆ. ಇದೇನು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಪೈನಾಪಲ್ ತವಾ ಫ್ರೈ ಅಂತಂದು ಹೇಳಿ. ಆ್ಯಕ್ಚುಲಿ ನಾನು ಮಾಡಿಲ್ಲ, ನಮ್ಮ ಮನೆಯವ್ರು ಮಾಡ್ತಾಯಿದ್ರು. ಅವರು ಇನ್ಸ್ಟಾ ಫೇಸ್ಬುಕ್ಕಲ್ಲಿ ಎಲ್ಲಿ ನೋಡಿದ್ರು ಅದು ಏನಂತಂದ್ರೆ ಪೈನಾಪಲ್ ತವಾ ಫ್ರೈ ಸರಿ ಹೆಚ್ಚಿಬಿಟ್ಟು ಮಾಡ್ತಾಯಿದ್ರು. ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ಅವ್ರು ಮಾಡ್ತಿರ್ಬೇಕಾದ್ರೆ ಖರೇನ ಬಾಯಲ್ಲಿ ನೀರು ಬರ್ತಾಯಿತ್ತು. ಚೆನ್ನಾಗೇನಾಗ್ತೈತಿ. ಬಟ್ ನಾನು ಒಂದು ಟಿಪ್ಸ್ ಕೊಡ್ಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ಹಣ್ಣಾಗಿರೋದನ್ನು ನೋಡ್ಕೊಂಬಿಟ್ಟೆ ನೀವು ಕಟ್ ಮಾಡ್ಬೇಕು. ಹುಳಿ ಜಾಸ್ತಿ ಇತ್ತಂದ್ರೆ ನಾವು ಎಷ್ಟು ಉಪ್ಪು ಖಾರ ಹಾಕಿದ್ರು ಕೂಡ ಹುಳಿ ಹುಳಿ ಅನಿಸುತ್ತೆ, ಜಾಸ್ತಿ ತಿನ್ನೋಕ್ಕಾಗಂಗಿಲ್ಲ. ಸ್ವೀಟ್ ಇರೋದಾಗಿತ್ತು ಅಂತಂದ್ರೆ ತಿನ್ಬೋದಾಗಿತ್ತು ಅಂತ ನಾವು ಅಂದ್ಕೊಂಡ್ವಿ. ಮತ್ತು ನಾವಿಲ್ಲಿ ಸ್ವೀಟು ಏನೂ ಹಾಕಿಲ್ಲ, ಬರೀ ಉಪ್ಪು ಖಾರ ಅಷ್ಟೇ ಹಾಕಿಬಿಟ್ಟು ತವಾ ಫ್ರೈ ಮಾಡಿಕೊಂಡು ತಿಂತಾಯಿದ್ವಿ. ಸಖತ್ತಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಹುಳಿ ಪ್ರಿಯರಿಗೆ ಪರವಾಗಿಲ್ಲ, ಹುಳಿ ಪ್ರಿಯರು ಎಷ್ಟು ಹುಳಿ ತಿಂತಾರೆ ಅಂದ್ರೂ ಅವರಿಗೆ ಇದು ಮಾಡ್ಬೋದು. ಒಂದು ಸ್ವಲ್ಪ ಹುಳಿ ತಿನ್ನಿಲ್ದರಿಗೆ ಒಂದು ಸ್ವಲ್ಪ ಕಷ್ಟನೇ ಇದು ಹುಳಿ ಅನ್ನೋರಿಗೆ. ಹಾಗಾಗಿ ಸ್ವೀಟ್ ಇರೋದನ್ನು ನೋಡಿಕೊಂಡು ಕಟ್ ಮಾಡಿಕೊಂಡು ತವಾ ಫ್ರೈ ಮಾಡ್ಕೊರಿ. ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ, ಚೆನ್ನಾಗಿರ್ತೈತಿ. ಒಟ್ಟು ಏನೇನೋ ಒಟ್ಟು ಒಂದು ಹೊಸ ಹೊಸ ರೀತಿಯಲ್ಲಿ ಫ್ರೂಟು ತಿನ್ನೋದಾಯಿತು. ಟ್ರೈ ಮಾಡಿ ಕರೆನ, ನಿಜವಾಗ್ಲೂ ನಾನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿರಿ. ಹೇಗೆ ಬಂತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಬೇಕಂದ್ರೆ ನೀವು ಸ್ಕ್ವೇರಾಗಿ ರೌಂಡಾಗಿ ಯಾವ ಥರ ಬೇಕಾದ್ರೂ ನೀವು ಕಟ್ ಮಾಡ್ಕೊಂಡು ತಿನ್ಬೋದು. ಬಟ್ ನಾವು ಯಾಕೆ ಈ ಥರ ಮಾಡಿದ್ವಿ ಅಂತಂದ್ರೆ ಎಷ್ಟು ಬೇಕೋ ಅಷ್ಟು ಪೀಸ್ ತಿಂತಾರ, ಬೇಡ ಅಂತಂದ್ರೆ ಜಾಸ್ತಿ ರೌಂಡಾಗಿ ಕಟ್ ಮಾಡಿದ್ವಿ ಅಂತಂದ್ರೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂತಂದು ಹೇಳಿಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಫಸ್ಟಿಗೆ ಹಂಚಿಗೆ ಈ ಥರ ಹಾಕಿಬಿಟ್ಟು ನೀವು ಮಾಡಿಕೊಂಡು ಸರ್ವ್ ಮಾಡ್ಕೊಡಿ. ನಿಜವಾಗ್ಲೂ ನೀವು ನೋಡ್ತಾಯಿದ್ರೆ ನಿಮಗೂ ಬಾಯಲ್ಲಿ ನೀರು ಬರ್ತಾಯಿದೆ ಅಂತ ಅನ್ನಿಸ್ತಾಯಿದೆ ನನಗೆ. ಲಾಸ್ಟಿಗೆ ಫೈನಲಿ ತಿಂತಾಯಿದ್ದೆ. ಬಾಯಲ್ಲಿ ನೀರು ಅಷ್ಟೇ ಅಲ್ಲ, ಹಲ್ಲು ಇಲ್ಲ ಜುಮ್ ಅಂದು ಫುಲ್ಲು ಮಾವಿನಕಾಯಿ ತಿಂದಂಗೆ ಆಯಿತು. ಆದರೂ ಚೆನ್ನಾಗೇ ಇತ್ತು. ಇವಾಗೂ ನೀರು ಬರ್ತಾಯಿದೆ. ಯಾರ ಬಾಯಲ್ಲೆಲ್ಲ ನೀರು ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಾನು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ.